ಮಗಳನ್ನೇ ಪರಲೋಕಕ್ಕೆ ಕಳಿಸಿದ ಪಾಪಿ ತಾಯಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಮಗಳನ್ನೇ ಪರಲೋಕಕ್ಕೆ ಕಳಿಸಿದಂತ ಪಾಪಿ ತಾಯಿ ಬಗ್ಗೆ ಒಂದಿಷ್ಟು ಮಾತನ್ನ ಹೇಳಲೇಬೇಕಾಗಿದೆ. ಇವತ್ತು ಬೀದರ್ ನಗರದಲ್ಲಿ ಕೂಡ ಅಂತ ಒಂದು ಘಟನೆ ನಡೆದು ಹೋಗಿದೆ. ಇಡೀ ಒಬ್ಬ ಮಹಿಳೆ ಕುಲಕ್ಕೆ ಈ ಒಂದು ಮಾತು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿದೆ. ಯಾಕೆ ಈ ವಿಷಯನ ನಿಮ್ಮ ಮುಂದೆ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೇನೆ ಅಂದ್ರೆ, ಅದು ಬೀದರ್ ನಗರದ ಹೃದಯ ಭಾಗದಲ್ಲಿರತಕ್ಕಂಥ ಆದರ್ಶ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ನಿಮ್ಮ ಮುಂದೆ ನಾವು ಬೆಳಕಿಗೆ ತರ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ 7 ವರ್ಷದ ಕಂದಮ್ಮನನ್ನೇ ಕೊಂದ ಈ ಮಹಾ ತಾಯಿ, ನಿಮಗೆ ಇಲ್ಲಿ ತೋರಿಸ್ತಾ ಇದೀವಲ್ಲ, ಈ ಒಂದು ವಿಚಾರದಲ್ಲಿ ಮಲತಾಯಿ ಮಲಮಗಳನ್ನೇ ಕೊಂದಿರುವಂತಹ ಘಟನೆ ಬಹಳಷ್ಟು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮಲತಾಯಿ ಒಬ್ಬಳು 7 ವರ್ಷದ ಪುಟ್ಟ ಮಗುವಿಗೆ ಕೊಂದ ಘಟನೆ ನಗರದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಯಾಕಂದ್ರೆ ಇದು ನಗರದ ಆದರ್ಶ ಕಾಲೋನಿ ಅಂತ ಹೇಳಿಕೊಳ್ಳುವಂತಹ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ಆ ಒಂದು ಕಾಲೋನಿಯ ನಿವಾಸಿಯಾಗಿರ್ತಕ್ಕಂಥ ಸಿದ್ಧಾಂತ್ ಎಂಬುವರ ಈ ಪುತ್ರಿ ಸಾನ್ವಿ ಅಂತಕ್ಕಂಥ ಈ ಪುಟ್ಟ ಮಗುವನ್ನ ಕೊಲೆಯಾದ ಈ ಬಾಲಕಿ, ಘಟನೆಗೆ ಸಂಬಂಧಪಟ್ಟಿರುವಂತೆ ಈ ಬಾಲಕಿಯ ಮಲತಾಯಿ ರಾಧಾ ಎನ್ನುವಳು ಈ ಸಾನ್ವಿ ಎಂಬ 7 ವರ್ಷದ ಬಾಲಕಿಯನ್ನು ತನ್ನ 3ನೇ ಮಾಡಿ ಮೇಲೆ ಒಂದಿಷ್ಟೇನೋ ಕೆಲಸಕ್ಕೆ ಅಂತೇಳಿ ಕರ್ಕೊಂಡು ಹೋಗಿ ಅಲ್ಲಿಂದ ಬಿಸಾಕಿದ್ದಾಳೆ ಎನ್ನುವಂತಹ ವಿಚಾರವನ್ನ ಪಕ್ಕದಲ್ಲಿರ್ತಕ್ಕಂಥ CCTVಯಲ್ಲಿ ಸೆರೆಯಾಗಿದೆ ಎಂಬ ಕಾರಣಕ್ಕಾಗಿ ಅವಳನ್ನ ಕಂಬಿ ಹಿಂದೆ ಕಳಿಸಲಾಗಿದೆ. ಒಟ್ಟಾರೆ ಈ ಒಂದು ಮೃತ ಬಾಲಕಿಯ ಅಜ್ಜಿ ಜಯಶ್ರೀ ಸುರೇಶ್ ತೂಗಾವಿ ಅವರು ಈ ಕುರಿತು ದೂರು ಸಹ ನೀಡಿದ್ದಾರೆ ಬೀದರ್ ನಗರದ ಪೊಲೀಸ್ ಸ್ಟೇಷನ್ ನಲ್ಲಿ. ಬಂಧುಗಳೇ, ಇದೆಲ್ಲ ಹೇಗೆ ನಡೀತು, ಯಾವ ಕಾರಣಕ್ಕಾಗಿ ನಡೀತು, ಏನೆಲ್ಲ ವಿಚಾರವನ್ನ ನಿಮಗೆ ತಿಳ್ಕೊಳ್ಳಬೇಕಾದ್ರೆ ಸಂಪೂರ್ಣವಾಗಿ ಈ ಸುದ್ದಿ ನೀವು ನೋಡಲೇಬೇಕಾಗಿದೆ. ಪಾಪ 7 ವರ್ಷದ ಕಂದಮ್ಮ ಏನು ಅರಿಯದೆ ತಾನಾಯ್ತು, ತನ್ನ ಕೆಲಸವಾಯಿತು ಎನ್ನುವ ಮಟ್ಟಕ್ಕೆ ಒಂದಿಷ್ಟು ಬದುಕನ್ನ ಹಸನು ಮಾಡ್ಕೊಳ್ತಾ ಇರಬಹುದಿತ್ತೇನೋ. ಆದರೆ ರಾಧಾ ಎನ್ನುವಂತ ಈ ಮಲತಾಯಿ ಸಿದ್ಧಾರ್ಥನ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಆ ಇಬ್ಬರು ಮಕ್ಕಳಿಗೆ ಕೂಡ ಇವಳು ಅವಳಿ ಜವಳಿಯಾಗಿ ಮಕ್ಕಳನ್ನ ಹೇಳ್ತಾರೆ. ಈ ನಡೆದಿರುವಂತಹ ಘಟನೆ ನಿಮ್ಮ ಮುಂದೆ ನಾವು ವಿವರಿಸ್ತಾ ಬೇಕಾಗಿದೆ. ದಿನಾಂಕ 27/8/2025 ಸಾನ್ವಿ ಮೃತಪಟ್ಟಿದ್ದು ಮನೆಯಲ್ಲಿ ಆಟ ಆಡುವಾಗ ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾಳೆ ಎಂದು ಕುಟುಂಬದ ಸದಸ್ಯರು ತಮ್ಮ ಅಂತ್ಯ ಸಂಸ್ಕಾರವನ್ನೇ ಮಾಡಿ ಮುಗಿಸಿದ್ರು. ಯಾಕಂದ್ರೆ ಈ ಕುರಿತಂತೆ ಮೃತ ಬಾಲಕಿಯ ತಂದೆ ಸಿದ್ಧಾಂತ್ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ದೂರು ನೀಡಿ ಆಕಸ್ಮಿಕವಾಗಿ ನಡೆದ ಈ ಸಾವು ಎಂದು ಅವನು ಕೂಡ ತಿಳಿಸಿದರು. ಆದರೆ ಎಲ್ಲವೂ ಕೂಡ ಆಕಸ್ಮಿಕವಾಗಿ ಒಂದಿಷ್ಟು ಈ ರೀತಿ ಬಿದ್ದು ಸಾನ್ವಿ ಮರಣ ಹೊಂದಿದ್ದಾಳೆ, ಸಾವನ್ನಪ್ಪಿದ್ದಾಳೆ ಎಂದು ಕೂಡ ಎಲ್ಲರೂ ಕೂಡ ಭಾವಿಸಿಕೊಂಡಿದ್ದರು. ಆದರೆ ಸಾನ್ವಿ ತಾಯಿ ಅಂದ್ರೆ ಮೊದಲಿನಲ್ಲೇ ತಾಯಿ ಕಾಯಿಲೆಗೆ ತುತ್ತಾಗಿ ಸುಮಾರು 6 ವರ್ಷಗಳ ಹಿಂದೆ ಸಾವನ್ನಪ್ಪಿರ್ತಾಳೆ. ಸಿದ್ಧಾಂತನ ಮೊದಲೇ ಪತ್ನಿ 6 ವರ್ಷಗಳ ಹಿಂದೆ ಸಾನ್ವಿಯ ತಾಯಿ ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪುತ್ತಾಳೆ. ಬಳಿಕ 2023ರಲ್ಲಿ ರಾಧಾ ಜೊತೆ ಸಿದ್ಧಾಂತ್ ತನ್ನ 2ನೇ ವಿವಾಹನ ಮಾಡ್ಕೊಳ್ತಾರೆ. ವಿವಾಹ ಮಾಡ್ಕೊಂಡ ನಂತರದಲ್ಲಿ ಅವರಿಬ್ಬರಿಗೆ 2 ಮಕ್ಕಳು ಅವಳಿ ಜವಳಿ ಕೂಡ ಅಲ್ಲಿ ಹುಟ್ಟುತ್ತವೆ. ಆದರೆ ಅದೇನೋ ಗೊತ್ತಾಗ್ಲಿಲ್ಲ. ಮಲತಾಯಿ ಅಂದರೆ ಹೇಗೆಲ್ಲ ಇರ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ನಿಮಗೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆದರೆ ಈ ಘಟನೆ ನಡೆದು ಹಲವು ದಿನಗಳ ಬಳಿಕ ಪಕ್ಕದ ಮನೆಯಲ್ಲಿ ಅಳವಡಿಸಲಾಗಿರ್ತಕ್ಕಂಥ CCTVಯಲ್ಲಿ ಈ ಒಂದು CCTV ಕ್ಯಾಮೆರಾದಲ್ಲಿ ಸಾನ್ವಿ ಬಿದ್ದಿರುವುದು
ಸೆರೆಯಾಗಿದೆ. ಮಹಡಿ ಮೇಲಿಂದ 7 ವರ್ಷದ ಬಾಲಕಿ ಸಾನ್ವಿಯನ್ನ ಬಿದ್ದಿರುವ ಬಗ್ಗೆ ಪಕ್ಕದ ಮನೆಯ ಸಿಸಿಟಿವಿ ಫುಟೇಜ್ನಲ್ಲಿ ಲಭ್ಯವಾಗಿದೆ. ಸೆರೆಯಾಗಿದೆ. ಬಾಲಕಿಯ ಮಲತಾಯಿ ರಾಧಾ ಕೆಳಗೆ ತಳ್ಳುವುದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಂಬ ಕಾರಣಕ್ಕಾಗಿ ಅವಳನ್ನ ಇವತ್ತು ಬಂಧನ ಮಾಡಲಾಗಿದೆ. ಇಂಥ ಪಾಪಿಗಳು ಕೂಡ ಇರ್ತಾರ. ತನ್ನ ಒಬ್ಬ ಮಲತಾಯಿ ಮತ್ತು ಮಲಮಗಳನ್ನ ಈ ರೀತಿಯಾಗಿ ಕೊಲ್ಲಬೇಕೆಂಬ ಪ್ರೀಪ್ನಾಲ್ನಲ್ಲಿ ಈ ಪಾಪಿ ತಾಯಿ ರಾಧಾಳ ಈ ಕುಕೃತ್ಯ ಹೇಗೆಲ್ಲ ನಡೀತು ಅನ್ನೋದನ್ನ ಪಕ್ಕದ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಂತೆ. ಹಾಗಿರುವಾಗ ಈ ರೀತಿಯಾಗಿ ಮೇಲ್ಛಾವಣಿ ಮೇಲಿದ ಕುರ್ಜಿ ಇಟ್ಟು ಅದರ ಒಳಗೆ ಮೇಲೆ ಬುಟ್ಟೆ ಇಟ್ಟು ಉಲ್ಟಾ ಇಟ್ಟು ಸಾನ್ವಿಗೆ ಕಳಿಸಿದ್ದಾಳೆ. ನೋಡಿ ಹೀಗೆಲ್ಲ ತಾಯಿ ಪ್ರೀ ಪ್ಲಾನ್ ಮಾಡಿ ಈ ಮಲತಾಯಿ ಅಂತಕ್ಕಂಥವ್ರು ರಾಧಾ ಸಾನ್ವಿ ಎನ್ನುವಂತಹ ಹುಡುಗಿಯನ್ನ ಒಂದಿಷ್ಟು ಈ ಒಂದು ಮೇಲ್ಛಾವಣಿಯಲ್ಲಿ ಯಾರು ನಮ್ಮ ನೋಡ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಆ ಒಂದು ವಿಚಾರದಲ್ಲಿ ಕುರ್ಜಿ ಇಟ್ಟು ಅದರ ಮೇಲೆ ಬುಟ್ಟಿ ಉಲ್ಟಾ ಇಟ್ಟು ಸಾನ್ವಿಗೆ ಕೂಡಿಸಿದ್ದಾಳೆ. ಅಂದ್ರೆ ಆ 3ನೇ ಮಹಡಿ ಮೇಲೆ ಸಾನ್ವಿ 7 ವರ್ಷದ ಬಾಲಕಿ ಸಾನ್ವಿ ತನ್ನ ಮಲಮಗಳಿಗೆ 3ನೇ ಮಹಡಿ ಮೇಲೆ ಯಾವುದೋ ಒಂದು ಕೆಲಸ ಅಂತ ಕರ್ಕೊಂಡು ಹೋಗಿ ಬಟ್ಟೆ ಆ ಕುರ್ಜಿ ಮೇಲೆ ಬಟ್ಟೆ ಉಲ್ಟಾ ಇಟ್ಟು ಸಾನ್ವಿಗೆ ಕೂಡಿಸಿದ್ದಾಳೆ. ಬಳಿಕ ಕೆಳಗೆ ತಳ್ಳಿ ಓಡಿ ಹೋಗಿದ್ದಾಳೆ ಎನ್ನುವಂತ ಮಾತು ಕೂಡ ಇಲ್ಲಿ ಪ್ರಕರಣದಲ್ಲಿ ಗಂಭೀರವಾಗಿ ಎಫ್ಐಆರ್ ನಲ್ಲಿ ಬರೆದುಕೊಳ್ಳಲಾಗಿದೆ. ಆಕೆಯ ತಮ್ಮ ಮೊಮ್ಮಗಳ ಮೇಲೆ ಕೊಲೆ ಮಾಡಿದ್ದಾಳೆ ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ. ಆಕೆಯ ತಮ್ಮ ಮೊಮ್ಮಗಳ ಮೇಲೆ ಕೊಲೆ ಮಾಡಿದ್ದಾಳೆ ಎಂಬ ದೂರಿನ ಅಂದ್ರೆ ಈ ಸಾನ್ವಿಯ ಅಜ್ಜಿ ಜೈಸಿರಿ ಎನ್ನುವಂಥವರು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಮೊಮ್ಮಗಳಿಗೆ ರಾಧಾ ಕೊಲೆ ಮಾಡಿದ್ದಾಳೆ ಎನ್ನುವ ದೂರನ್ನ ಆರೋಪಿಸುತ್ತಾರೆ. ಈ ಬಗ್ಗೆ ರಾಧಿಕಾ ನನಗೆ ಪ್ರಶ್ನೆ ತಾನು ಆ ಸಮಯದಲ್ಲಿ ಮನೆಯ ಕೋಣೆಯಲ್ಲಿದ್ದು ಮಲಗಿದೆ ಎಂದು ಸುಳ್ಳು ಹೇಳುತ್ತಿದ್ದಾಳೆ. ಆ ದೂರಿನಲ್ಲಿ ತಿಳಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ನಮಗೆ ಬಹಳಷ್ಟು ಅಚ್ಚರಿಯಾಗಿ ಕಾಣ್ತಾ ಇದೆ. ಬಂಧುಗಳೇ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಪಾಪ ಮುದ್ದು ನಮ್ಮ 7 ವರ್ಷ ದೊಡ್ಡೋಳಾಗಿದ್ಲು. ಇನ್ನೊಂದು ಸ್ವಲ್ಪ ದೊಡ್ಡೋಳಾದ್ರೆ ಅವಳೇನೋ ಬದುಕು ತನ್ನ ಆಸನ್ನು ತಾನು ಮಾಡ್ಕೊಂಡಿರ್ತೀಳೇನೋ. ಆದರೆ ಈ ಮಹಾಪಾಪಿ ಏನ್ ತಾಯಿ ಇದ್ದಾಳಲ್ಲ, ಈ ತರ ತಾಯಿಗಳು ಎಲ್ಲೂ ಕೂಡ ಇರಬಾರದು ಅನ್ನೋದನ್ನೇ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ 3ನೇ ಮಹಡಿಯಿಂದ 7 ವರ್ಷದ ಪುಟ್ಟ ಮಗುನ್ನ ನೂಕಿ ಅವಳನ್ನ ಕೊಲ್ಲುವ ಮೂಲಕ್ಕೆ ಇವತ್ತು ಮಲತಾಯಿ ಅರೆಸ್ಟ್ ಆಗಿದ್ದಾಳೆ. 7 ವರ್ಷದ ಮಗಳನ್ನೇ ಈ ಒಬ್ಬ ಯಮ ಸ್ವರೂಪಿಯಾಗಿರ್ತಕ್ಕಂಥ ರಾಧಾ ಎನ್ನುವಂತ ಮಲತಾಯಿ ಅರೆಸ್ಟ್ ಆಗಿದ್ದಾಳೆ. ಇವತ್ತ ಇಡೀ ವಿಚಾರ ಮಾಡಬೇಕಾದ್ರೆ ಹೆಣ್ಣು ಕುಲಕ್ಕೆ ಹೆಣ್ಣೆ ವೈರಿ ಎನ್ನುವಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಆದರೆ ಇದೆಲ್ಲ ನಡೆದೋಗಿದ್ದು ಕಳೆದ ತಿಂಗಳು 27ರಂದು ಬೀದರ್ ನಗರದ ಆದರ್ಶ್ ಕಾಲೋನಿಯಲ್ಲಿ ಈ ಘಟನೆ ನಡೆದೋಗಿದೆ. ಅದು ಒಂದಿಷ್ಟು ತಡವಾಗಿ ಕೂಡ ಬೆಳಕಿಗೆ ಬಂದಿದೆ. ಪಕ್ಕದ ಮನೆಯವರ ಸಿಸಿಟಿವಿಯಲ್ಲಿ ಕಳುಹಿಸಿದ ಬಳಿಕ ಸಿಸಿಟಿವಿಯಲ್ಲಿ ದೃಶ್ಯಗಳನ್ನ ಬೆಳಕಿಗೆ ಬಂದಿದೆ. ಮಲತಾಯಿ ಕ್ರೌರ್ಯದಿಂದ ಬಲಿಯಾದ 7 ವರ್ಷದ ಈ ಬಾಲಕಿ ಸಾನ್ವಿ, ಮರ್ತ ಸಾನ್ವಿ ತಾಯಿ ರಾಧಾ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಮನೆ ಮೇಲೆ ಆಟ ಆಡುವಂತ ಮಗಳನ್ನ ತಳ್ಳಿ ಕೊಲೆ ಮಾಡಿರುವಂತ ಮಹಾತಾಯಿ ಜಗತ್ತಿನಲ್ಲಿ ಯಾರಾದ್ರೂ ಇದೆ ಅಂದ್ರೆ ಈಕೆ ಇದ್ದಾಳಲ್ಲ, ಇಲ್ಲಿ ತೋರಿಸ್ತಾ ಇದೀವಿ. ಇವಳು ನಿಜವಾಗಿ ಹೇಳ್ತಾ ಇದೀವಿ, ಈ ತರ ಕುಕೃತ್ಯ ಮಾಡಿರ್ತಕ್ಕಂಥ ಮಹಾತಾಯಿ ಎನ್ನುವ ಮಟ್ಟಕ್ಕೆ ಬಿರುದು ಪಡೆದುಕೊಂಡಿದ್ದಾಳೆ ರಾಧಾ ಎನ್ನುವಂಥವಳು. ಆಗಸ್ಟ್ 27ರಂದು ಈ ಸಾನ್ವಿ ಸಾವನ್ನಪ್ಪಿದಾಗ ಆಯ ತಪ್ಪಿ ಬಿದ್ದು ಮಗಳು ಸಾವನ್ನಪ್ಪಿದ್ದಾಳೆ ಎಂದು ಕೊಂಡಿದ್ದ ಎಲ್ಲ ಕುಟುಂಬಸ್ಥರು ಹೇಗೋ ಒಂದ್ ಕಡೆ 3ನೇ ಮಹಡಿ ಮೇಲಿನ ಬಿದ್ದು ಮಗಳು ಸತ್ತೋಗಿದ್ದಾಳೆ ಎನ್ನುವ ಮಟ್ಟಕ್ಕೆ ಒಂದಿಷ್ಟು ನಾಟಕ ಕೂಡ ಆಡಿದ್ರು ಅಂತ ಅನ್ಸಿರ್ಬೋದು. ಹೀಗಾಗಿ ಅಕ್ಟೋಬರ್ 28ನೇ ತಾರೀಕು ಆಕಸ್ಮಿಕ ಸಾವು ಎಂದು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಸಹ ದೂರು ನೀಡಿ ಬಾಲಕಿ ತಂದೆ ಸಿದ್ಧಾಂತ್ ಕೂಡ ಅಲ್ಲಿ ದೂರು ಸಲ್ಲಿಸಿದರಂತೆ. ಆದರೆ ಪಕ್ಕದ ಮನೆಯವರು ಅಳವಡಿಸಿದ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಸಾನ್ವಿ ಬಿದ್ದಿರೋ ದೃಶ್ಯ ಕೂಡ
ಸೆರೆಯಾಗಿದೆ. ಬಾಲಕಿ ಜೊತೆ ಟೆರ್ರಸ್ ಮೇಲೆ ಸಂಶಯಾಸ್ಪದವಾಗಿ ಆ ರೀತಿಯಾಗಿ ಮಲತಾಯಿ ಓಡಾಡಿರುವಂಥ ದೃಶ್ಯಗಳು ಕೂಡ ಅಲ್ಲಿ ಲಭ್ಯವಾಗಿದಂತೆ ಆ ಒಂದು ಲಭ್ಯವಾಗಿರ್ತಕ್ಕಂಥ ದೃಶ್ಯಗಳನ್ನು ಆ ಒಂದು CCTVಯಲ್ಲಿ ಸೆರೆಯಾಗಿದೆ. ಮೇಲ್ಮಾಡಿಯಲ್ಲಿ ಕುರ್ಜಿ ಇಟ್ಟು ಅದರ ಮೇಲೆ ಬುಟ್ಟಿ ಉಲ್ಟಾ ಹಾಕಿ ಸಾನಿಗೆ ಕೂಡಿಸಿದಂತ ಈ ರಾಧಾ ಅನ್ನುವಂಥ ತಾಯಿ ಅಲ್ಲೆಲ್ಲ CCTVಯಲ್ಲಿ ಒಂದಿಷ್ಟು ಬಂದಿದೆ ಅಂತಕ್ಕಂಥ ಮಾತನ್ನ ನಂಬಿಕೊಂಡು ಅವರನ್ನ ಅರೆಸ್ಟ್ ಕೂಡ ಮಾಡಿದರಂತೆ. ಪಾಪ ಈ ಕಡೆ ಇಲ್ಲಿ ಸಾನ್ವಿನೂ ಕೂಡ ಮನೆಯಿಲ್ಲ, ಅವಳ ಜೋಡಿ ಮಕ್ಕಳು ಕೂಡ ಇವತ್ತು ಅವಳನ್ನು ಪರದೇಸಿ ಮಾಡಿಬಿಟ್ಟು ಇವತ್ತು ಜೈಲಿಗೆ ಕಂಬಳಿಸ್ಲಿಕ್ಕೆ ಹೋಗಿದ್ದಾಳೆ ಈ ಮಹಾ ಪಾಪಿ ತಾಯಿ ರಾಧಾ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಸುದ್ದಿಯನ್ನು ಆದಷ್ಟು ಮಟ್ಟಿಗೆ ಶೇರ್ ಮಾಡಿ. ಯಾವ ಹೆಣ್ಣಿಗೆ ಕೂಡ ಈ ರೀತಿ ಆಗಬಾರ್ದು ನಮ್ಮ ವಿಶೇಷ ಒಂದು ಕಳಕಳಿ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಖಂಡಿತವಾಗಿ ತಿಳಿಸ್ರಿ. ಈ ತರ ತಾಯಿ ಮತ್ತೆಲ್ಲಾದ್ರೂ ಬೇಕಾದ್ರೆ ಇರಬೇಕಾದ ನಿಮ್ಗೆ ಏನಾದರೂ ಇದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಅಲ್ಲಿ ಬರೆದು ತಿಳಿಸಿ. ಜಗತ್ತಲ್ಲಿ ಇಂಥ ತಾಯಿ ಕೂಡ ಇದ್ದಾರ ಅನ್ನೋದನ್ನ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದ ಮಟ್ಟಿಗೆ ನಾವು ಕಾಣಬೇಕಾಗಿದೆ. ಯಾಕಂದ್ರೆ ಒಂದು ತಾಯಿ ಸತ್ತೋಗಿದ್ದಾಳೆ, ಇನ್ನೊಂದು ಎರಡನೇ ತಾಯಿಗೆ ಬಂದಂಥವಳು ಮಗಳನ್ನ ಸುಮ್ಮನೆ ಬೇರೆ ಮನೆ ಬಿಟ್ಟರೆ ಅವಳ ಜೀವನ ಹೇಗೋ ಬದುಕಾಗ್ತಿತ್ತು. ಆದರೆ ಆ ಕೆಲಸ ಅವಳು ಮಾಡಲಿಲ್ಲ. ಹಾಗಾಗಿ ಇವತ್ತು ತನ್ನ ಅವಳಿ ಜವಳಿ ಮಕ್ಕಳು ಕೂಡ ಈ ಪರದೇಸಿ ಮಾಡಿಬಿಟ್ಟು ರಾಧಾ ಎನ್ನುವಂಥ ಈ ಪಾಪಿ ತಾಯಿ ಅರೆಸ್ಟ್ ಆಗಿದ್ದಾಳೆ, ಜೈಲಿಗೆ ಹೋಗಿದ್ದಾಳೆ. ಆ ವಿಚಾರವಾಗಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕ್ರೈಮ್ ಬೀಟ್ಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾರಂಜ ಎಕ್ಸ್ಪ್ರೆಸ್.